ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಫ್ಫಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಃ ಸುಧೀ ಮಂಡನ ಮಂಡನಾಯಿತಃ ಸದಾ ಮಮ ಅಜ್ಞಾನತಮೋ ವಿನಾಶಕಃ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತರಃ ಸುಹೃದೋ ನಿತ್ಯಂ ಇಷ್ಟಾಧಿಕ ಫಲಪ್ರದಾ ಶ್ರೀ ಸತ್ಯನಾಥ ಗುರವೋ ಜಗತ್ಪೂಜಿತ ಪಾದುಕಾಃ. ವಿಷ್ಣೋ ಪದಶ್ರೀ ಗೋವ್ರಾತೈ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶ ಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದಿನ ಚಿಂತನೆಯಲ್ಲಿ ಒಬ್ಬ ಮನುಷ್ಯ ತಾನು ತನ್ನ ಜೀವನದಲ್ಲಿ ಅವಶ್ಯವಾಗಿ ಮಾಡಲೇಬೇಕಾದ ನಿತ್ಯ ಕರ್ಮಾನುಷ್ಠಾನಗಳಂತ ಏನಿವೆ ಅವುಗಳೆಲ್ಲದರಿಂದ ವಿಮುಖನಾಗಿ ಕೇವಲ ಉದರಂಭರಣೆಯ ಕಾರ್ಯದಲ್ಲಿಯೇನೇ ಪ್ರವೃತ್ತನಾಗಿ ಅಖಂಡವಾದ ಭೋಗದಲ್ಲಿಯೇ ಆಲಸ್ಯತನದಲ್ಲಿಯೇನೇ ರತನಾಗಿ ಇದ್ದು ಮಾಡಬೇಕಾದ ಎಲ್ಲ ಕರ್ಮಗಳನ್ನು ಮರೆತು ಹೋಗ್ತಾನೆ. ಅಷ್ಟೆಲ್ಲ ಕರ್ಮಗಳನ್ನು ಮರೆತು ಹೋದರೂ ಅವನಿಗೆ ಆಗಾಗ ಅವನ ಕರ್ಮಗಳನ್ನು ನೆನಪಿಸಿ ಅವನು ಮಾಡಿದ ಪಾಪಗಳನ್ನು ಪರಿಹರಿಸಿ ಅನುಗ್ರಹವನ್ನು ಮಾಡುವ ಹೇ ಕ್ಷಮಾ ಸಮುದ್ರ, ನಿನ್ನ ಅನಂತ ಗುಣಗಳು, ಆ ಅನಂತ ಗುಣಗಳ ಚಿಂತನೆ ನನಗೆ ಯಾವತ್ತಿಗೂ ಬರಲಿ ಎನ್ನುವ ಅರ್ಥದಲ್ಲಿ ಗುರುಗಳು ನಮಗೆ ತಿಳಿಸಿಕೊಡುತ್ತಾರೆ. ನಂತರದಲ್ಲಿ ಪ್ರಕೃತ ದೇವರನ್ನ ಉಪಾಸನೆ ಮಾಡಬೇಕು ಅಂತಾದರೆ, ದೇವರನ್ನ ಚಿಂತನೆ ಮಾಡಬೇಕು ಅಂತಾದರೆ ಆಯಾ ವಸ್ತುಗಳ ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ.
ನಾವು ಮಾಡುವ ದೈನಂದಿನ ಕರ್ಮಗಳಲ್ಲಿ ಆ ಕರ್ಮಾಂತರ್ಗತನಾದ ಆ ವಸ್ತ್ವಂತರ್ಗತನಾದ ಪರಮಾತ್ಮನ ಚಿಂತನೆ ಮಾಡಬೇಕು. ನಾರಾಯಣ ವರ್ಮದಲ್ಲಿ ತಿಳಿಸಿದಂತೆ ನೀರಿನಲ್ಲಿ ಮತ್ಸ್ಯರೂಪಿ ಪರಮಾತ್ಮನ ಚಿಂತನೆ, ಭೂಮಿಯ ಅನೇಕ ವ್ಯವಹಾರಗಳಲ್ಲಿ ವಾಮನನ ಚಿಂತನೆ, ತ್ರಿವಿಕ್ರಮಖೇವತು ವಿಶ್ವರೂಪ ಅಂತ ಹೇಳ್ತಾರೆ. ಆಕಾಶ ಮಾರ್ಗದಲ್ಲಿ ಎಲ್ಲ ಕಡೆಗೂ ಸಂಚಾರ ಮಾಡುವಾಗ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನ ಚಿಂತನೆಯನ್ನ ಮಾಡಬೇಕು. ಹೀಗೆ ಅಲ್ಲಲ್ಲಿ ಇರುವ ಪರಮಾತ್ಮನ ಚಿಂತನೆಗೆ ಒಂದೊಂದು ತರನಾದ ವಿಶಿಷ್ಟವಾದಂತಹ ಮಹಿಮೆ ಪುಣ್ಯವನ್ನ ಹೇಳಿದ್ದಾರೆ. ಆದರೆ ಆ ಎಲ್ಲ ವಸ್ತುಗಳ ಅಂತರ್ಯಾಮಿಯಾಗಿ ಇರುವ ಪರಮಾತ್ಮನ ಚಿಂತನೆ ಎಷ್ಟು ಮಹತ್ವದ್ದೋ ಅದಕ್ಕಿಂತಲೂ ಕೋಟಿ ಕೋಟಿ ಪಟ್ಟು ಉತ್ತಮವಾದ ಪರಮಾತ್ಮನ ಉಪಾಸನೆಗೆ ಅತಿ ಉಪಾಯವಾದ, ಅತಿ ಸುಲಭವಾದ, ಅತಿ ಪುಣ್ಯಕರವಾದ ಒಂದು ಸ್ಥಾನ ಅಂದರೆ ನಮ್ಮ ವಿಹಿತರಾದ ಗುರುಗಳು. ಆ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆ ಅಂತ ಏನಿದೆಯಲ್ಲ, ಇದು ಅತ್ಯಂತ ಶ್ರೇಷ್ಠಕರ. ಅಂತೆಯೇ ಯಾದವಾರ್ಯರು ತಿಳಿಸುವಾಗ ಹೇಳ್ತಾರೆ ವ್ಯಾಸಗದ್ಯದಲ್ಲಿ, ಗುರುಷು ಸ್ಥಿತ್ವಾ ತದ್ವಾರ ಜ್ಞಾನೋಪದೇಷ್ಟ್ರೇ ನಮಃ, ಗುರುರ್ಗುರುತಮೋಧಾಮ ಸತ್ಯ ಸತ್ಯ ಪರಾಕ್ರಮ ಅಂತ ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ಪರಮಾತ್ಮನನ್ನು ತಿಳಿಸಿದ್ದಾರೆ. ಅಂತಹ ಗುರುಗಳ ಹೃತ್ಕಮಲವಾಸಿಯಾದಂತಹ ಪರಮಾತ್ಮ, ಅನಂತ ಗುಣಗಳಿಂದ ಕೂಡಿದ ಪರಮಾತ್ಮ, ಅವನ ಮಹಿಮೆ ಹೀಗಿದೆಯಲ್ಲ, ಪರಮಾತ್ಮನ ಜ್ಞಾನವಾಗಲಿ, ಪರಮಾತ್ಮನ ಶಕ್ತಿಯಾಗಲಿ, ಪರಮಾತ್ಮನ ಸುಖವಾಗಲಿ, ಇವು ಯಾವುದಕ್ಕೂ ಮಿತಿ ಅನ್ನುವುದಿಲ್ಲ. ಸಜ್ಞಾನ ಸುಖ ಶಕ್ತಿ ಪಯೋನಿಧಿ. ಅಂತಹ ಪರಮಾತ್ಮ ಹೇಗಿದ್ದಾನೆ, ಭಕ್ತರ ಪಾಪಗಳನ್ನು ಹೇಗೆ ನಾಶ ಮಾಡಿ ಹಾಕ್ತಾನೆ ಅಂತಂದ್ರೆ, ಯಾವ ರೀತಿಯಾಗಿ ಇಂದ್ರನ ಅಂತರ್ಯಾಮಿಯಾಗಿ ಇದ್ದು ಇಂದ್ರ ಎಂದು ಹೆಸರಿಸಿಕೊಂಡ ಪರಮಾತ್ಮ ವಜ್ರಾಯುಧದಿಂದ ಹೇಗೆ ಪಾಪಿಷ್ಟರನ್ನ ಕತ್ತರಿಸಿ ಹಾಕ್ತಾರೋ, ಹಾಗೆ ಯಾರು ಪರಮಾತ್ಮನ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನ ಯಾರ ಉಪಾಸನೆಯನ್ನ ಮಾಡ್ತಾರೋ ಅವರ ಪಾಪಗಳನ್ನು, ಅವರ ಸಂಸಾರದ ಎಲ್ಲ ಆ ದುಃಖಗಳನ್ನು ಕೂಡ ಪರಮಾತ್ಮ ಕತ್ತರಿಸಿ ಹಾಕ್ತಾನೆ. ಅಂತಹ ಪರಮಾತ್ಮನ ಸ್ವರೂಪ ಅವನಿಗೆ ಪರಮಾತ್ಮ ಗುರುಗಳ ಅಂತರ್ಯಾಮಿಯಾದ, ಗುರುಗಳ ಹೃತ್ಕಮಲ ಮಧ್ಯ ನಿವಾಸಿಯಾದ ಪರಮಾತ್ಮ. ಏನು ಗುರುಗಳ ಮಹಾತ್ಮೆ ನೋಡಿ, ಏನು ಗುರುಗಳ ಮಹಾತ್ಮೆ ನೋಡಿ. ನಾವೆಲ್ಲ ಮೂರ್ಖ ಶಿಖಾಮಣಿಗಳು. ಗುರುಗಳು ಅಂದರೆ ನಮ್ಮಂತೆಯೇ ಒಬ್ಬ ಮನುಷ್ಯ, ನಮ್ಮಂತೆಯೇ ಅವರೂ ಒಬ್ಬರು ಅಂತ ತಿಳಿದು ಅವರಲ್ಲಿ ಗುಣಗಳನ್ನು ತೆಗೆದುಕೊಳ್ಳದೆ, ಅವರಲ್ಲಿ ಗುಣಗಳ ಚಿಂತನೆಯನ್ನ ಮಾಡದೆ, ಅವರು ಮಾಡಿದ ಉಪಕಾರಗಳ ಚಿಂತನೆಯನ್ನ ಮಾಡದೆ, ಅವರಗಳ ಮೇಲೆ ದ್ವೇಷ ಮಾಡುವುದಕ್ಕೆ, ಅಪಹಾಸ ಮಾಡುವುದಕ್ಕೆ ಹೋಗಿಬಿಡ್ತೇವಲ್ಲ. ಶಾಸ್ತ್ರ ಹೇಳ್ತದೆ, ಗುರುದ್ರೋಹಕ್ಕೆ ಮಿಗಿಲಾದ ಇನ್ನೊಂದು ಪಾಪ ಕೃತ್ಯ ಇಲ್ಲ. ಯಾಕೆ ಅಂದರೆ ಆ ಗುರುಗಳ ಅಂತರ್ಯಾಮಿಯಾಗಿ ಇರುವ ಪರಮಾತ್ಮ ಅಷ್ಟು ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ, ಅಷ್ಟು ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂತಹ ಗುರುಗಳ ಹೃದಯ ನಿಯಾಮಕನಾದ, ಹೃದ್ಗತನಾದಂತಹ ಆ ಪರಮಾತ್ಮ ನಮಗೆ ಭಕ್ತಿಯನ್ನು, ತನ್ನ ಪಾದಾರವಿಂದಗಳಲ್ಲಿ ನಿರ್ವ್ಯಾಜವಾದ ಭಕ್ತಿಯನ್ನು ಉಂಟು ಮಾಡಲಿ ಅನ್ನುವ ಅರ್ಥದಲ್ಲಿ ಈ ಚಿಂತನೆಯನ್ನು ತಿಳಿಸ್ತಾರೆ. ಗುರುಸ್ವಾಂತಸ್ಥಾನ್ಯ ಗಣಿತ ಗುಣಮಾಣಿಕ್ಯ ನಿಕರ ಛವಿವ್ರಾತೋಪೇತ ಮಿತ ಸುಖ ಮಖಾನ್ನೇಡಿತ ಹರೇ ನಮಃ ಶ್ರೀಮನ್ ವ್ಯಾಸ ಸ್ವಜನ ದುರಿತಾಹಾರ್ಯಭಿದುರ ತ್ವದೀಯೇ ವಾಯೌ ಮೇ ಭವತಿ ಭವತಾತ್ ಭಕ್ತಿರತುಲಾ. ಗುರುಸ್ವಾಂತಂ ಸ್ಥಾ ಅನ್ಯ ಅಗಣಿತ ಗುಣ ಮಾಣಿಕ್ಯ ನಿಕರ ಛವಿ, ಮಾಣಿಕ್ಯ ನಿಕರ ಛವಿ, ವ್ರಾತ ಉಪೇತ
ಅಮಿತ ಸುಖ ಮಖಾನ್ ಈಡಿತ ಹರೇ ಸ್ವಜನ ದುರಿತಾಹಾರ್ಯಭಿದುರ ತ್ವದೀಯೇ ವಾಯೌ ಮೇ ಭವತಿ ಭವತಾತ್ ಭಕ್ತಿ ಅತುಲಾ. ಗುರೋಸ್ವಾಂತಂ, ಗುರುಗಳ ಹೃದಯ ಕಮಲದಲ್ಲಿ ವಿರಾಜಮಾನ ಆಗಿ ಇರುವ, ಸ್ಥಾಹ ಅಂತರ್ಯಾಮಿಯಾಗಿ ಇರುವ ಪರಮಾತ್ಮ, ನಿನ್ನಲ್ಲಿ ಇರುವ ಗುಣಗಳು ಹೇಗಿವೆಯಲ್ಲ ಅನಂತವಾದ ಗುಣಗಳು. ಎಷ್ಟು ವಿಚಿತ್ರ ನೋಡಿ, ಅನಂತ ಅಂತ ಹೇಳಿದಾಗ ಇನ್ಫಿನಿಟ್ ಆದ, ಅನ್ಕೌಂಟೆಬಲ್ ಆದ, ಅಖಂಡವಾದ ಅನಂತ ಗುಣಗಳು ಅಂತ ತಿಳಿಯುವುದರ ಜೊತೆಗೆ ಪರಮಾತ್ಮನಲ್ಲಿ ಇರುವ ಒಂದೊಂದು ಗುಣಗಳಲ್ಲಿಯೂ ಕೂಡ ಅನಂತ ಗುಣಗಳಿವೆ. ನಿಖಿಲ ಪೂರ್ಣ ಗುಣೈಕ ದೇಹಂ ಪ್ರತ್ಯೇಕಮಪಿ ಅನವಧಿಕಾ ಗುಣಾಃ. ಅಂತಹ ಅನಂತವಾದ ಗುಣಗಳಿಂದ ಕೂಡಿದ, ಬರೇ ಕೂಡಿದ ಅಷ್ಟೇ ಅಲ್ಲ, ಮಾಣಿಕ್ಯ ನಿಖರ, ನಿಖರ ಅಂದರೆ ಸಮೂಹ, ಅಂತಹ ಅನಂತವಾದ ಮಂಗಲಕರವಾದ ಗುಣಗಳ ಸಮೂಹದ ಕಾಂತಿಯ ಸಮೂಹದಿಂದ ಕೂಡಿದ ಅಮಿತ ಸುಖ ಪರಮಾತ್ಮ. ಅವನು ಆನಂದಮಯ, ಪರಿಪೂರ್ಣವಾದ ಆನಂದ ಉಳ್ಳವ. ನಮ್ಮಂತೆ ಯಾವುದೋ ವಸ್ತುವನ್ನು ಅನುಭವಿಸಿದಾಗ ಉಂಟಾಗುವ ಆನಂದ ಪರಮಾತ್ಮನಿಗೆ ಸರ್ವಥಾ ಇಲ್ಲ. ಸಚ್ಚಿದಾನಂದ ವಿಗ್ರಹಿ, ಸ್ವರಮಣ, ತನಗೆ ಬೇಕಾದ ಆನಂದ, ಪರಮಾತ್ಮನಿಗಿರುವ ಆನಂದ ಏನಿದೆ, ನಮ್ಮ ನಿಮ್ಮಂತೆ ಯಾವುದೋ ಒಂದು ವಸ್ತುವನ್ನು ಅನುಭವಿಸಿದಾಗಲಿ ಅಥವಾ ಸಿಕ್ಕಾಗಲಿ ಸಿಗುವ ಕ್ಷಣ ಮಾತ್ರದ ಆನಂದ ಸರ್ವಥಾ ಪರಮಾತ್ಮನಿಗಿಲ್ಲ. ಅಂತಹ ಅನಂತವಾದ ಆನಂದವುಳ್ಳ ಹೇ ಹರೇ, ಭಕ್ತರ ಪಾಪಗಳನ್ನು ಹರಣ ಮಾಡುವುದರಿಂದಲೇನೆ ಹರಿ ಎಂದು ನಾಮದಿಂದ ಅಂಕಿತನಾದ ಪರಮಾತ್ಮ, ಸ್ವಜನ ದುರಿತಾಹಾರ್ಯಭಿದುರ. ಸ್ವಜನ ತನ್ನ ಭಕ್ತರಾದ ಎಲ್ಲ ಏನು ಸಜ್ಜನರಿದ್ದಾರೆ, ಆ ಎಲ್ಲ ಸಜ್ಜನರ ಪಾಪಗಳೆಂಬ ಪರ್ವತಗಳನ್ನು ಸೀಳುವುದರೊಳಗೆ ವಜ್ರಾಯುಧದಂತೆ ಇರುವ ಮಖಾನ್ನ ಈಡಿತ. ಮಖಾನ್ನ ಅಂದರೆ ಯಜ್ಞದಲ್ಲಿ ಅವಿರ್ಭಾಗವನ್ನು ಸ್ವೀಕಾರ ಮಾಡುವಂತಹ ದೇವತೆಗಳು ಅಂತರ್ಥ. ಅವರಿಂದ ಈಡಿತ, ಸ್ತುತಿ ಮಾಡಿಸಲ್ಪಡುವ ಹೇ ಪರಮಾತ್ಮ, ಹೇ ವೇದವ್ಯಾಸ ದೇವರೇ, ಇಡೀ ಜಗತ್ತಿನಲ್ಲಿ ಇರುವ ಅನಂತವಾದ ವೇದಗಳನ್ನು ನಮ್ಮಂತಹ ಅಧಮಾತಿ ಅಧಮರಿಗೆ ಆ ವೇದಗಳನ್ನು ವಿಭಾಗ ಮಾಡಿದ್ದರಿಂದಲೇನೆ ವೇದವ್ಯಾಸ ಎಂದು ಹೆಸರಿಸಿಕೊಂಡ ಮಹಾನುಭಾವನೇ, ಅನಂತವಾದ ವೇದಗಳ ಅರ್ಥವನ್ನು ನಮ್ಮಂಥವರಿಗೆ ಸುಲಭವಾಗಿ ಅರ್ಥೈಸುವಂತೆ ಅವುಗಳ ಅರ್ಥ ರೂಪದಲ್ಲಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ, ಪುರಾಣಗಳನ್ನು ರಚನೆ ಮಾಡಿ, ಸೂತ್ರಗಳನ್ನು ರಚನೆ ಮಾಡಿ, ಸರ್ವಶಾಸ್ತ್ರಕ್ಕೂ ಮೂಲ ಎನಿಸುವಂತಹ ಮಹಾನುಭಾವ ವೇದವ್ಯಾಸ ದೇವನೇ, ತ್ವದೀಯೇ ವಾಯೌ ಭವತಿ ಚ, ನಿನ್ನಲ್ಲಿಯೂ ಹಾಗೂ ನಿನ್ನವ ಎಂದು ಹೆಸರಿಸಿಕೊಂಡ ಮುಖ್ಯ ಪ್ರಾಣದೇವನಲ್ಲಿಯೂ ಕೂಡ ನಮಗೆ ಎಂದಿಗೂ ಭಯ ಹುಟ್ಟದ ಹಾಗೆ, ಎಂದಿಗೂ ಅಶಾಂತಿ ಹುಟ್ಟದ ಹಾಗೆ, ಎಂದಿಗೂ ಸಾಧನೆ ಮಾಡುವುದರೊಳಗೆ ನಾವು ಹಿಂದೆ ಮುಂದೆ ಮಾಡದಂತೆ ಸ್ವಚ್ಛವಾದ ನಿರ್ಮಲವಾದ ಸಾಧನೆಯನ್ನ ಮಾಡಿ ಆ ಸಾಧನಾಂತರ್ಗತ ಪರಮಾತ್ಮನ ಚಿಂತನೆ ಮಾಡುವ, ಉಪಾಸನೆಯನ್ನ ಮಾಡುವ, ಭಕ್ತಿಯನ್ನ ಉಂಟು ಮಾಡುವ ಹೇ ಪರಮಾತ್ಮ, ತೇ ನಮಃ, ನಿನಗೆ ನಮಸ್ಕಾರ ಅಂತ ಇಲ್ಲಿ ಗುರುಗಳು ಚಿಂತನೆಯನ್ನ ತಿಳಿಸ್ತಾ ಇದ್ದಾರೆ. ಬಹಳ ಮಹತ್ವದ್ದು. ಇವುಗಳಿಗೆ ಗೋಲಕ ಚಿಂತನೆ ಅಂತ ಕರೀತಾರೆ. ದೇವರಲ್ಲಿ ನಮಗೆ ದೃಢವಾದ ಭಕ್ತಿ ಹುಟ್ಟಬೇಕು ಅಂತಾದರೆ, ದೇವರ ಜ್ಞಾನ ನಮಗೆ ಸ್ಪಷ್ಟವಾಗಿ ತಿಳಿಬೇಕು ಅಂತಾದರೆ ನೇರವಾಗಿ ಪರಮಾತ್ಮನ ಉಪಾಸನೆಯಲ್ಲ, ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮ್ಯಂತರ್ಗತ ನಾರಾಯಣ. ನಮ್ಮ ಗುರುಗಳು
ನಮ್ಮ ಸ್ವರೂಪೋದ್ಧಾರವನ್ನು ಮಾಡಿದ ಗುರುಗಳು, ಆ ಗುರುಗಳ ಅಂತರ್ಯಾಮಿಯಾದ ಮುಖ್ಯಪ್ರಾಣ, ಆ ಮುಖ್ಯಪ್ರಾಣ ದೇವರ ಅಂತರ್ಯಾಮಿಯಾದ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಅಂತರ್ಯಾಮಿಯಾದ ಪರಮಾತ್ಮ. ಆ ರೀತಿಯ ಕ್ರಮದಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು, ಭಕ್ತಿಯನ್ನು ಪ್ರಾರ್ಥನೆ ಮಾಡಬೇಕು. ಅಂದರೆ ಮಾತ್ರ ನಮಗೆ ವಿಶೇಷವಾದ ಪುಣ್ಯ ಅಂತನ್ನುವುದು ತಿಳಿಯುತ್ತದೆ. ನಂತರದಲ್ಲಿ ಮುಂದಿನ ಚಿಂತನೆಯಲ್ಲಿ ಪರಮಾತ್ಮನ ವ್ಯಕ್ತಿತ್ವದ ಒಂದರ್ಥದ ಚಿಂತನೆಯನ್ನು ನಮಗೆ ಕೊಡ್ತಾರೆ. ಹೇಗಿದ್ದಾನೆ ಪರಮಾತ್ಮ? ಉದ್ಯದ್ಭಾಸ್ವತ್ ಸಮಾಭಾಸಃ ಚಿದಾನಂದೈಕ ದೇಹವಾನ್, ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟಃ ಸ್ವಮೂರ್ತಿ ಗಣಮಧ್ಯಗಃ ಬ್ರಹ್ಮ ವಾಯು ಶಿವ ಅಹೀಶ ವೀಪೈಃ ಶಕ್ರಾದಿಕೈರಪಿ ಸೇವ್ಯಮಾನೋದಿಕಂ ಭಕ್ತ್ಯಾ ನಿತ್ಯ ನಿಶೇಷ ಭಕ್ತಿಮಾನ್. ಪರಮಾತ್ಮ ಲಕ್ಷ್ಮೀ ಸಮೇತನಾಗಿ ಕುಳಿತರೆ ಎಲ್ಲ ಸುತ್ತಮುತ್ತಲೂ ಅವನ ಪರಿವಾರದ ದೇವತೆಗಳು ಬಂದು ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಅಂತಹ ಎಲ್ಲ ಭಕ್ತರ ಸ್ತೋತ್ರವನ್ನು ಕೇಳಿ ಮೆಚ್ಚಿ ಆನಂದ ಪಡುವಂತಹ ಹೇ ನಾರಾಯಣ, ಯಾವ ರೀತಿಯಾಗಿ ದಟ್ಟಾದ ಹಿಮ ಬಂದಾಗ ಆ ಹಿಮದ ಮೇಲೆ ಒಂದು ಕ್ಷಣ ಸೂರ್ಯನ ಪ್ರಖರವಾದ ಕಿರಣಗಳು ಬಿದ್ದರೆ ಹೇಗೆ ಹಿಮದ ಬೆಟ್ಟ ಕರಗಿ ನೀರಾಗತ್ತೋ, ಹಾಗೆ ನಾರಾಯಣ ನಿನ್ನ ಆ ಒಂದು ದ್ಯುತಿ ಕಾಂತಿ, ಅಂತೆಯೇ ನೀನು ಪ್ರದ್ಯುಮ್ನ, ಪ್ರಕೃಷ್ಟವಾದ ಕಾಂತಿ ಉಳ್ಳವನು, ಅಂತೆಯೇ ನೀನು ಪ್ರದ್ಯುಮ್ನ. ಭಕ್ತರು ಮಾಡಿದ ಪ್ರಾರ್ಥನೆಗೆ ಅವರ ಪಾಪಗಳನ್ನು ನಾಶ ಮಾಡಿ ಹಾಕ್ತಿ, ಅಂತೆಯೇ ನೀನು ಅಚ್ಯುತ. ಭಕ್ತರಿಗೂ ಅವರವರಿಗೆ ಸಾಧನೆಗೆ ಬಂದ ಎಲ್ಲ ಅನಿಷ್ಟಗಳ ವಿಘ್ನಗಳ ಪರ್ವತಗಳನ್ನೇ ನಾಶ ಮಾಡಿ ಹಾಕ್ತಿ, ಅಂತೆಯೇ ನೀನು ನರಸಿಂಹ. ಅಂತಹ ಬೆಲೆಕಟ್ಟಲಾಗದ ಅನಂತ ನಾಮಗಳಿಂದ ತಿಳಿದ ಹೇ ನಾರಾಯಣ, ನಿನಗೆ ನಮಸ್ಕಾರ. ನಿನ್ನ ಗುಣಪೂರ್ಣತೆ, ನಿನ್ನ ವ್ಯಕ್ತಿತ್ವಕ್ಕೆ ಇನ್ನೊಬ್ಬರು ಯಾರೂ ಸಮರಲ್ಲ, ಯಾರೂ ಸಮರಲ್ಲ ಅನ್ನುವ ಚಿಂತನೆಯಲ್ಲಿ ಇದನ್ನು ತಿಳಿಸ್ತಾರೆ. ರಮಾ ರಾಮ ಶ್ರೀಮನ್ ನಮಲ ಕಮಲಾ ಸೋಮನತಭೋ ನಮಾಮೋ ಹೇಮಾಭಾಮಿತ ಮಹಿತ ಮಹಿಮ ಹೇಮಾಧವನತೆ ಸಮೋ ಭೂಮಾ ಭೂಮೌ ಶಮದಮ ವಿಮಾನಾದಿ ನಿಯಮ ಶ್ರಮಸ್ಥೋಮ ಪ್ರೇಮನ್ ಅವಮಲ ಹಿಮಾನಿ ಮಿಹಿರಭೋ. ರಮಾರಾಮ ಶ್ರೀಮನ್ ಅಮಲ ಕಮಲ ಸೋಮನತ ಭೋ ನಮಾಮಃ ಹೇಮಾಭ ಅಮಿತ ಮಹಿಮ ಹೇ ಮಾಧವ ನ ತೇ ಸಮಃ ಭೂಮಾ ಭೂಮೌ ಶಮ ದಮ ವಿಮಾನ ಆದಿ ನಿಯಮ ನಿಯಮ ಶ್ರಮಃ ಸ್ತೋಮ ಶ್ರಮಸ್ತೋಮ ಪ್ರೇಮನ್ ಶ್ರಮಸ್ತೋಮ ಪ್ರೇಮನ್ ಅವ ಮಲ ಹಿಮಾನಿ ಮಿಹಿರ ಭೋ. ಹೇ ರಮಾರಮಣ ಶ್ರೀಮನ್ ಲಕ್ಷ್ಮೀರಮಣನಾದ ಲಕ್ಷ್ಮೀದೇವಿಯ ಪತಿಯಾದ ಹೇ ನಾರಾಯಣ, ಅಮಲ ಕಮಲಾಸೋಮನತ, ಅಮಲ ದೋಷರಹಿತ, ಕಮಲಾಸೋಮನತ, ಕಮಲ ಲಕ್ಷ್ಮೀದೇವಿ, ಸೋಮ, ಸೋಮ ಅಂತಂದ್ರೆ ರುದ್ರದೇವರಿಗೆ ಸೋಮ ಅಂತ ಕರೀತಾರೆ. ಯಾಕೆ ಸೋಮ ಅಂತಂದ್ರೆ ಉಮಾದೇವಿಯಿಂದ ಸಹಿತನಾದವನು, ಅಂತೆಯೇ ರುದ್ರ. ಇವರೆಲ್ಲರಿಂದಲೂ ಕೂಡ ಸ್ತೋತ್ರ ಮಾಡಿಸಿಕೊಳ್ಳುವ ಹೇ ಹೇಮಾಭಾ. ಹೇಮ ಅಂದರೆ ಬಂಗಾರ, ಭಾ ಅಂದರೆ ಕಾಂತಿ. ಬಂಗಾರದಂತಹ ಕಾಂತಿಯುಕ್ತನಾದವನೇ,
ಅಮಿತ ಮಹಿಮ, ಅಪರಿಮಿತವಾದ ಮಹಿಮೆ ಉಳ್ಳ, ಶಮ ದಮ ವಿಮ ಅನ ಆದಿ, ಭಗವನ್ನಿಷ್ಠ ಬುದ್ಧಿ, ಇಂದ್ರಿಯ ನಿಗ್ರಹ, ಪರಮಾತ್ಮನಲ್ಲಿ ವಿಶೇಷವಾದ ಜ್ಞಾನವುಳ್ಳ, ಅನಾದಿ, ಪರಮಾತ್ಮನ ಈ ಎಲ್ಲ ಕಾರ್ಯಗಳಲ್ಲಿಯೇನೆ ಅಖಂಡವಾಗಿ ರತರಾದಂತಹ, ಶ್ರಮಸ್ಥೋಮ, ಯಾವ ನಿನ್ನ ಪ್ರಾಮಾಣಿಕವಾದ ಭಕ್ತರ ಸಮೂಹವಿದೆ, ಬರೇ ಸಮೂಹ ಅಲ್ಲ, ಅವರಿಗೆಲ್ಲರಿಗೂ ನೀನು ಪ್ರೇಮನ್, ಅವರೆಲ್ಲರಿಗೂ ನೀನು ಇಷ್ಟತಮ, ಅಂತಹ ಇಷ್ಟತಮನಾದಂತಹ ಹೇ ನಾರಾಯಣ, ನತೇ ಸಮಾ ಭೂಮಾ ಭೂಮೌ, ಇಡೀ ಬ್ರಹ್ಮಾಂಡದೊಳಗೆ 14 ಲೋಕಗಳಲ್ಲಿ, ಅಣುರೇಣು ತೃಣಕಾಷ್ಟಗಳಲ್ಲಿ ಎಲ್ಲದಕ್ಕೂ ಶಕ್ತಿ ಪ್ರೇರಕನಾಗಿ, ಬುದ್ಧಿ ಪ್ರೇರಕನಾಗಿ, ಪ್ರಾಣ ಪ್ರೇರಕನಾಗಿ ಇರುವ ಹೇ ನಾರಾಯಣ, ನಿನ್ನ ವ್ಯಕ್ತಿತ್ವದ ಮುಂದೆ ಇನ್ಯಾರೂ ಅಲ್ಲ, ಅಂತೆಯೇ ನೀನು ಸರ್ವೋತ್ತಮ. ಅಂತಹ ಸರ್ವೋತ್ತಮನಾದ ಪರಮಾತ್ಮ ನಿನಗೆ ನಮಸ್ಕಾರ. ಹೇ ಮಾಧವ, ಹೇ ಮಾಧವ, ನೀನು ನಮ್ಮಲ್ಲಿ ಇರುವ ಏನು ಮಲ ಹಿಮಾನಿ ನವಮಿಹಿರ, ಮಲ ಅಂದರೆ ದೋಷ, ಅವುಗಳಿಗೆ ಹಿಮಾನಿ, ದೋಷಗಳೆಂಬ ಹಿಮಾಲಯ ಪರ್ವತಗಳು, ದೋಷಗಳೆಂಬ ಹಿಮಾಲಯ ಪರ್ವತಕ್ಕೆ ಮಿಹಿರ, ಸೂರ್ಯನಂತೆ ಇರುವ ಮಂಜಿನ ಗಡ್ಡೆ ಇದೆ, ಮಂಜು ಇದೆ. ಆ ಮಂಜಿನ ಗಡ್ಡೆಯಲ್ಲಿ, ಆ ಒಂದು ಹಿಮದ ಗಡ್ಡೆಗೆ ಸೂರ್ಯನ ಕಿರಣಗಳು ಬಿದ್ದಾಗ ಹೇಗೆ ಆ ಶಾಖಕ್ಕೆ ಗಡ್ಡೆ ಎಲ್ಲ ನೀರಾಗಿ ಹೋಗಬೇಕೋ, ಹಾಗೆ ಪರಮಾತ್ಮನೆಂಬ ನಿನ್ನ ನಾರಾಯಣ ಎಂಬ ಈ ಸೂರ್ಯ, ನಾರಾಯಣನೆಂಬ ಈ ಸೂರ್ಯನ ಪ್ರಖರತೆಯ ಮುಂದೆ ಸಂಸಾರವೆಂಬ ಏನು ಮಂಜುಗಡ್ಡೆ ಇದೆ, ಹಿಮವತ್ ಪರ್ವತ ಇದೆ, ಅದೆಲ್ಲವೂ ಕರಗಿ ಹೋಗಲಿ, ಕರಗಿ ನೀರಾಗಿ ಹೋಗಲಿ, ಮನಸ್ಸು ತಿಳಿಯಾಗಲಿ, ಆ ಮನಸ್ಸಿನಲ್ಲಿ ನಿನ್ನ ಚಿಂತನೆಯನ್ನು ಮೂಡಲಿ ಅನ್ನುವ ಅರ್ಥದಲ್ಲಿ ನಮಗೆ ಈ ಚಿಂತನೆಯನ್ನು ತಿಳಿಸಿಕೊಡ್ತಾರೆ. ಅಂತಹ ಪರಮಾತ್ಮನ ನಾಮಸ್ಮರಣೆ, ಅಂತಹ ಪರಮಾತ್ಮನ ಚರಿತ್ರೆಗಳ ಸ್ಮರಣೆ, ಇದೆಲ್ಲವೂ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಅನಿಷ್ಟಗಳಿಗೆ ಮಾರಕ ಅಂತ ತಿಳಿತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.